ಈಗ ಆ ಗಾಂಧಿ ಇದೆಲ್ಲ ಇಲ್ಲಿ ಬರ್ಸಿ ಬಾ ಬಾ ನಿಮ್ಮ ಹೆಸರೇನಂತ ದಯಾನಂದ್ ಬಾ 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 ಇಲ್ಲ ಬಾ ಅರ್ಥ ಆಯ್ತು ಇದೆಲ್ಲ ಕಾಣಿಸುತ್ತೆ ಈಗೆಲ್ಲ ಇಲ್ಲಿಗಾಗ್ತದೆ ಬರೀ ಬರೀ ಸಾಕಾಗಿ ಝೂಮ್ ಮಾಡಬೇಕು ಎಷ್ಟು ಸರ್ ನನಗೆ 61 ಇರ್ಬೋದು. ಹಾಂ ಇದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ನಗರ ಇದು. ಇವರು ದಯಾನಂದ್ ಅಂತೇಳಿ ಸುಮಾರು 60 ವರ್ಷದ ವಯೋವೃದ್ಧರು. ಇವರು ಆಕಸ್ಮಿಕವಾಗಿ ಇವರ ಜೀವನ ಸ್ವಲ್ಪ ಕಷ್ಟಕರವಾಗಿರೋದ್ರಿಂದವ ನಮ್ಮ ತರೀಕೆರೆಯ ಅಡಿಕೆ ಬೆಳೆಗಾರರು ಮತ್ತು LIC ಏಜೆಂಟು ಕೊಡುಗೈ ದಾನಿಗಳಾದಂಥ ಶ್ರೀಯುತ TR ಮಂಜಪ್ಪನವರು ಹತ್ರ ಇವರು ಮನವಿ ಮಾಡ್ಕೊಂಡಿದ್ದಾರೆ, ನನಗೊಂದು ಆಶ್ರಯ ಕಲ್ಪಿಸ್ಕೊಡ್ರಿ ಅಂತೇಳಿ. ಆವಾಗ ಆ ಕೂಡಲೇ ಅವರು ನನ್ನನ್ನು ಸಂಪರ್ಕ ಮಾಡಿ ನನಗೆ ತಿಳಿಸೋರು, ಈ ಥರ ವ್ಯಕ್ತಿ ನನಗೆ ಪರಿಚಿತರು ಇದ್ದಾರೆ, ಇವ್ರಿಗೆ ಏನಾರ ಒಂದು ಅನುಕೂಲ ಮಾಡಿಕೊಡ್ಬೇಕಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ನನ್ನ ಹತ್ರ ಕೇಳ್ಕೊಂಡಾಗ ನಾವು ಇವ್ರನ್ನ ಸಂಪರ್ಕ ಮಾಡಿದ್ವಿ. ಇವ್ರು ಸಂಪರ್ಕ ಮಾಡಿದ್ಮೇಲೆ ಇವರು ನಾವು ಒಂದು ಒಳ್ಳೆಯ ಒಂದು ಆಶ್ರಮಕ್ಕೆ ಇವ್ರನ್ನ ಸೇರಿಸ್ಬೇಕು ಅಂತೇಳಿ ನಾವು ವಿಚಾರ ಮಾಡಿದ್ವಿ. ಅವಾಗ ಇವರು ಒಪ್ಕೊಂಡಿದ್ದಾರೆ. ಆದ ಕಾರಣ ಇವ್ರನ್ನ ಮೈಸೂರಿನ ನಂಜಮ್ಮ ಚಾರಿಟೇಬಲ್ ಟ್ರಸ್ಟಿಗೆ ಇವರಿಗೆ ಕರ್ಕೊಂಡೋಗಿ ಇವರಿಗೊಂದು ಆಶ್ರಯ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಮಾಡಿದ್ದೀವಿ. ನಾಳೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವರು ಬರಲಿಕ್ಕೆ ಒಪ್ಪಿದ್ದಾರೆ. ಇವರು ತರೀಕೆರೆ ವ್ಯಕ್ತಿಯಾಗಿದ್ದಾರೆ ಅಲ್ವಾ? ಹೊತ್ತಿಗೆ ಬರ್ತಿರಲ್ಲ. ಇದಕ್ಕೆ ಸಹಕಾರಿಯಾಗಿ ಮತ್ತು ನಮ್ಮ ಮಂಜಣ್ಣವರು ಮತ್ತು ನಮ್ಮ ಬಸ್ ಏಜೆಂಟು ರಾಜಣ್ಣವರು ಈ ಥರದವರಿಗೆಲ್ಲ ಯಾರು ಸಿಕ್ಕಿದ್ರೆ ನಮ್ಮ ಗಮನಕ್ಕೆ ತರ್ತಿರ್ತಾರೆ. ಈ ಥರದ್ದೆಲ್ಲ ಮನೋಭಾವನೆ ಉಳ್ಳ ವ್ಯಕ್ತಿಗಳಿಗೆ ನಾವು ತುಂಬ ಗೌರವಿಸಬೇಕಾಗಿದೆ. ಆದ್ದರಿಂದ ಇವರ ಮುಂದಿನ ಜೀವನ ಸುಖಮಯವಾಗಿರಲಿ ಅಂತೇಳಿ ಇವ್ರನ್ನ ನಾವು ನಾಳೆ ದಿವಸ ಮೈಸೂರಿಗೆ ಕರ್ಕೊಂಡೋಗಿ ಒಳ್ಳೆಯ ಒಂದು ಆಶ್ರಮದಲ್ಲಿ ಇವ್ರನ್ನ ಬಿಟ್ಟು ಬರೋ ಅಂತ ಕೆಲಸ ಮಾಡ್ತಾಯಿದ್ದೀವಿ. ಇವ್ರು ಒಪ್ಪಿದೆಯಾ? ನಾನು ನಾಳೆ ಮೈಸೂರಿಗೆ ಹೋಗ್ತಾ ನಾನು ಸ್ವಲ್ಪ ಒಪ್ಪಿಗೆ ಇದೆ. ದಯಾನಂದವರು ಪಾರ್ಕಿಗೆ ಹೋದಾಗ ವಾಕಿಗೆ ಹೋಗಿದ್ದೆ ಬೆಳಿಗ್ಗೆ. ನಾನು ನಾಳೆ ಜೋರ ಮತ್ತೆ ದಯಾನಂದ್ ಅವರು ಬೆಳಿಗ್ಗೆ ನಾನು ಪಾರ್ಕಿಗೆ ವಾಕ್ ಹೋಗಿದ್ದೆ, ಮಹಾತ್ಮ ಗಾಂಧಿ ಪಾರ್ಕಿಗೆ. ಅಲ್ಲಿ ವಾಕ್ ಹೋದಾಗ ಇವರು ನನಗೆ ಅವ್ರ ಕಷ್ಟ ಹೇಳ್ಕೊಂಡ್ರು. ನನಗೆ ಯಾರೂ ಇಲ್ಲ, ನನಗೆ ಹೆಂಡ್ತಿ ಇಲ್ಲ, ಮಕ್ಕಳಿಲ್ಲ, ನಾನು ಸೆಕ್ಯೂರಿಟಿಯ ಕೆಲಸ ಮಾಡಿದನು, ಈಗ ನನಗೆ ತುಂಬ ಕಷ್ಟ ಆಗಿದೆ ಅಂದರು. ಅದಕ್ಕೆ ನನಗೆ ನಮ್ಮ ಸ್ನೇಹಿತರಾದ TG ಮಂಜುನಾಥ್ ಜ್ಞಾಪನ ಬಂತು. ತಕ್ಷಣ ಫೋನ್ ಹೊಡೆದೆ. ಅವರು ಫೋನ್ ಹೊಡೆದು 8-8:30 ಅವರ ಬಂದಲ್ಲಿ ಮಾಡ್ತಾರೆ. ಅವರು ಸಮಾಜ ಸೇವೆ ಮಾಡ್ತಾಯಿದ್ದಾರೆ, ಬಡವರಿಗೆ ಸಹಕಾರ ಕೊಡ್ತಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು TGMಗೆ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ರಾಜಣ್ಣರು ಕೂಡ ನಮಗೆ ಅವರು ಯಾವುದೋ ಸದಾಕಾಲ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅವರ ಕೆಲಸ ಆಗಿರೋದ್ರಿಂದ ಈ ಅನಾಥರು, ದಿಕ್ಕಿಲ್ದರು, ವಯೋವೃದ್ಧರು, ಆಮೇಲೆ ದಾರಿ ಕಾಣದಲ್ಲೇ ಮಂಕಾಗಿ ಬಂದಂಥವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಮತ್ತು ಕೆಲವರು ನನ್ನ ಗಮನಕ್ಕೂ ತರ್ತಾರೆ. ಅವರು ಕಳಿಸಿರೋ ಅಂಥ ಜನ, ಈ ತಿಳಿಸಿರೋ ಅಂಥ ಜನನೂ ಕೂಡ ಹಲವಾರು ಜನನ ನಾವು ಹಾಸ್ಪಿಟ್ಲಿಗೆ ಸೇರಿಸಿರೋದಿರ್ಬೋದು, ಆಶ್ರಮಕ್ಕೆ ಸೇರಿಸಿರೋದಿರ್ಬೋದು. ಈ ಥರದ ಕೆಲಸನ ರಾಜಣ್ಣರು ಕೂಡ ಮಾಡ್ತಾ ಇರ್ತಾರೆ. ಈ ರಾಜಣ್ಣ ಮತ್ತು ಮಂಜಪ್ಪ ಇನ್ನಿತರೆ ಈ ಥರ ಮಾಡ್ತಾರಲ್ಲ, ಈ ಥರದ ಕೆಲಸನ ಎಲ್ಲರೂ ಕೂಡ ಮಾಡಬೇಕು ಮಾನವೀಯತೆ ದೃಷ್ಟಿಯಿಂದ ಅಂತೇಳಿ ನಾನು ಮನವಿ ಮಾಡ್ತೇನೆ. ಶ್ರೀಯುತ ಮಂಜಣ್ಣನವರು ನಮ್ಮ ಬ್ರದರ್ ಆಗಿರ್ತಾರೆ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇರ್ತಾರೆ. ಅವರಿಗೆ ಇನ್ನೂ ಯಶಸ್ವಿ ಸಿಕ್ಕಲಿ. ಇಂಥ ಅನಾಥರು ಯಾರು ಇದ್ದರೆ, ತಮ್ಮ ಗಮನಕ್ಕೂ ಏನಾರು ಇದ್ದರೆ ಇವರು ಮಂಜಣ್ಣವ್ರನ್ನ ಸಂಪರ್ಕಿಸಿ ಅಂತ ಹೇಳ್ಕೊಳ್ತಾರೆ. ಅವ್ರ ಜೀವನ ಸುಗಮವಾಗಿರಲಿ. ಈ ಕಳಿಸ್ತಕ್ಕಂಥ ವ್ಯಕ್ತಿನೂ ಅವರು ಹೃದಯ ಸ್ಪರ್ಶಿಯಾಗಿ ಅಲ್ಲಿ ಕೆಲಸ ಮಾಡ್ಕೊಳ್ತಾನೆ ಅವ್ರ ಜೀವನ ಸಾಗಿಸಲಿ ಅಂತ ಬೇಡ್ಕೊಳ್ತಾರೆ.